ಹಾಂ ಥ್ಯಾಂಕ್ ಯು. ಹಾಂ ನೋಡಿ 100 ರೂಪಾಯಿ ಕೊಟ್ಟ. ಏನು ಹೇಳಿ, ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಗುರು. ಪೆಟ್ರೋಲ್ ಸ್ಕ್ಯಾಮು ಎಕ್ಸ್ಪ್ರೆಸ್ ಹೈವೇಲಿ. ಹುಷಾರಾಗಿ ನೋಡ್ಕೊಂಡು ಹಾಕ್ಸ್ಕೊಳ್ಳಿ. ನೋಡಿ ಈ ಥರ ಇಲ್ಲೂ ಬರ್ತಾರೆ, ಇಲ್ಲೂ ಬರ್ತಾರೆ, ಹಿಂಗೂ ಬರ್ತಾರೆ, ಹಿಂಗೂ ಬರ್ತಾರೆ, ಒಟ್ಟಿನಲ್ಲಿ ನಮ್ಗೆ ಸಾಯಿಸ್ಬಿಡ್ತಾರೆ. ಕಾಸ್ಟ್ಲಿಯೆಸ್ಟ್ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ ನಾವು ಇವತ್ತು. ಏನು ಹೇಳಿ, ಕಾಸ್ಟ್ಲಿಯೆಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ ಯಾಕೆ ಅಂತ ಕಾಸ್ಟ್ಲಿಯೆಸ್ಟ್ ಹೇಳ್ತೀನಿ. ಇದು ಇಷ್ಟೊಂದು ಲಾರಿಗಳು ಹಿಂಗೆ ಸುಟ್ಟೋಗಿದೆ ಒಂದೇ ಸತ್ರ. ಇಲ್ಲಿ ಆಗೈತೆ ಹೊಡೆದ್ಬಿಟ್ಟವ್ರೆ. ಅಯ್ಯಯ್ಯೋ ಹೊಡೆದ್ಬಿಟ್ಟವ್ರೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಡೋರ್ ಫಾಸ್ಟಾಗಿ ಬಂದ್ಬಿಟ್ಟು ಭಯ ಹೊಡೆದೋಗ್ಬಿಟ್ರೆ ಆಮೇಲೆ ಇಲ್ಲೇ ಇರಬೇಕು. ಸೊ ಇವತ್ತು ನಮ್ಮ ಲಡಾಖ್ ರೈಡ್ನ ಡೇ 4. ಸೊ ನಾವಿವತ್ತು ಗ್ವಾಲಿಯರಲ್ಲಿದ್ದೀವಿ. ಸೊ ಇವತ್ತು ಲೇಟ್ ಆಯಿತು ಸ್ವಲ್ಪ, ನೋಡ್ಬೋದು ಟೈಮ್ಗೆ ಬಂದ್ಬಿಟ್ಟು 6:10 ಆಗ್ತಾ ಬಂತು. ಎದ್ದಿದ್ದು ಲೇಟು ಸ್ವಲ್ಪ, 4 o'clock ಎದ್ದಿದ್ದು ಇವತ್ತು. ನಿನ್ನೆ ಸ್ವಲ್ಪ 3:30ಗೆ ಎದ್ದಿದ್ವಿ, ಆದ್ದರಿಂದ ಬೇಗ ಹೊರಟಿ. ಸೊ ಬೈಕ್ಸ್ ಎಲ್ಲ ರೆಡಿ ಇದೆ ನೋಡ್ಬೋದು. ಗೇಟ್ ಮುಂದೆನೇ ಹಾಕೋಗ್ಬಿಟ್ಟವ್ರು, ಯಾರು ಬರೋಂಗೇ ಇಲ್ಲ. 6 ಗಂಟೆಗೆ ಈ ರೇಂಜಿಗೆ ಬಿಸಿಲು ಬಂದಿದೆ, ಏನು ಅಂತ ಗೊತ್ತಿಲ್ಲ, ಹೊರಟಿಲ್ಲ. ನಮ್ಮ ಹುನಿ ಈಸ್ ಪರ್ಫಾರ್ಮಿಂಗ್ ವೆಲ್. ಬಟ್ ಏನಂತಂದ್ರೆ ಎಲ್ಲ ಗಾಡಿನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಬಟ್ ಈ ಗಾಡೀಲಿ ಒಂದು ಇಶ್ಯೂ ಇದೆ. ಏನಂತ ಹೇಳಿದ್ರೆ ಇಂಜಿನ್ ಆಯಿಲ್ ಕುಡಿತಾ ಇದೆ. ಹೊಸ ADV 390 ಇದು. ಹೋದ ವರ್ಷ ಈ ವರ್ಷನೇ ತೊಗೊಂಡಿದ್ದು ಅನ್ಸುತ್ತೆ ನನಗೆ ಗೊತ್ತಿರೋಂಗೆ. ಈ ವರ್ಷನ ಹೋದ ವರ್ಷನ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಡೇಟು. ಇಂಜಿನ್ ಆಯಿಲ್ ಕುಡಿತಾ ಇದೆ. ಇನ್ನು ಬರೋಕ್ಕಿಂತ ಮುಂಚೆ, ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಸರ್ವಿಸ್ ಮಾಡಿಸಿದ್ದು. ಅದಾದಮೇಲೆ ಹೈದ್ರಾಬಾದಲ್ಲಿ ಒಂದ್ಸಲಿ ಇಂಜಿನ್ ಆಯಿಲ್ ಟಾಪಪ್ ಮಾಡಿದೆ 300 ml ಏನೋ, 300-200 ml. ಇವಾಗ ಇಲ್ಲೊಂದು 300-400 ml ನೈಟ್ ಟಾಪಪ್ ಮಾಡಿದ್ದೀವಿ. ಸೊ ಏನು ಇಶ್ಯೂ ಅಂತ ಗೊತ್ತಿಲ್ಲ, ಇಂಜಿನ್ ಆಯಿಲ್ ಲೀಕ್ ಆಗ್ತಾಯಿದೆ. ನಿಮ್ಮ ಗಾಡಿಗಳ್ದು ಯಾವುದಾದ್ರೂ ಇಂಜಿನ್ ಆಯಿಲ್ ಇಶ್ಯೂ ಬರ್ತಾ ಇದೆಯಾ, ಇಂಜಿನ್ ಆಯಿಲ್ ಕುಡಿತಾ ಇದೆ ಇಂಜಿನ್ನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೊತ್ತಿದ್ರೆ. ಇಲ್ಲ ಮತ್ತು ಅದಕ್ಕೇನು ಸೊಲ್ಯೂಷನ್ ಅಂತ ಕೂಡ ಹೇಳಿ. ಏನು ನಮಗೂ ಗೊತ್ತಾಗ್ತಾಯಿಲ್ಲ, ಫಸ್ಟ್ ಟೈಮ್ ನಾವು ಇದು ಮಾಡ್ತಾ ಇರೋದು. KTM Y ಬಿಸ್ಲಿಗೆ ಹೆಂಗಾಗಿದೆ ನೋಡಿ ರೋಡು, ಎಷ್ಟು ಮಟ್ಟಿಗೆ ಇಟ್ಟಿರ್ಬೋದು ಅಂತ ಲೆಕ್ಕ ಹಾಕ್ಕೊಳ್ಳಿ. ಒಂದೇನಪ್ಪ ಅಂದರೆ ಈ ಲಾರಿಗಳು ಏನು ನೋಡ್ತಾ ಇದ್ದೀರಲ್ಲ, ನಮ್ಮ ತಮಿಳ್ನಾಡು, ಸೌತಿಂದ ತಮಿಳ್ನಾಡು ಲಾರಿಗಳು ಇಲ್ಲಿವರೆಗೂ ಇವಾಗೂ ನೋಡ್ತಾ ಇದ್ದೀನಿ ನಾನು, ಓಡಾಡಿಸ್ತಾ ಇರೋದು. ಅಂದರೆ ಬಾಡಿಗೆಗೆ ಅದಕ್ಕೆ ಇದಕ್ಕೆ ಇಲ್ಲಿವರೆಗೂ ಬರ್ತಾಯಿದೆ ತಮಿಳ್ನಾಡು ಲಾರಿಗಳು. ಬಟ್ ನಮ್ಮ ಕರ್ನಾಟಕ ಲಾರಿ ಒಂದು ನೋಡಿಲ್ಲ ನಾನು ಇದುವರೆಗೂ. ನಿನ್ನೆ ಒಂದು ನೋಡಿದಷ್ಟೇ, ಕಮ್ಮಿ ರೇಷಿಯೋದಲ್ಲಿ ಕಂಪ್ಯಾರಿಂಗ್ಲಿ, ಜಾಸ್ತಿ ನೋಡಿಲ್ಲ. ರಿಯಾಲಿಟಿ ಹೇಳ್ತಾಯಿದ್ದೀನಿ ನೋಡಿ. ಈ ಥರ ಇಲ್ಲೂ ಬರ್ತಾರೆ, ಇಲ್ಲೂ ಬರ್ತಾರೆ, ಹಿಂಗೂ ಬರ್ತಾರೆ, ಹಿಂಗೂ ಬರ್ತಾರೆ, ಒಟ್ಟಿನಲ್ಲಿ ನಮ್ಗೆ ಸಾಯಿಸ್ಬಿಡ್ತಾರೆ. ಏನು ಗುರು ಇವರು, ಏನಿದು ಇಷ್ಟೊಂದು ಈ ಥರ ನೋಡಿರಲಿಲ್ಲ ಗುರು ಈ ರೋಡಲ್ಲಿ ಫಸ್ಟ್ ಟೈಮು. ಎಲ್ಲ ಬರೀ ಜಲ್ಲಿನೇ ಸ್ನೇಹಿತರೆ, ಜಲ್ಲಿ ಎಮ್ ಸ್ಟ್ಯಾಂಡ್ ಟ್ರೈನ್ ಥರ ನಿಂತಿದೆ. ಹಣ ಸ್ವಲ್ಪ ಜಾಗ ಕೊಡಿ. ಓ ಇಲ್ಲ ಹಸು, ಓ ಓ ಓ ಓ ಅಯ್ಯೋ, ಓ ಇಲ್ಲಿ ಬೀಲಿ ಹೊಡಿತದೆ. ಓ ಓ ಓ ಓ ಬೀಲಿ ಹೊಡಿಸ್ತಾರ ಅಣ್ಣ. ಏನು ಗುರು ಇವರು, ಸಾಕ ಟೆರರ್ ಗುರು ಇವರು. ಹಾಂ ಹಳೇದು. अच्छा बैंगलोर, हाँ कश्मीर, लद्दाख, हाँ. इधर यमुना एक्सप्रेस में छोड़ते हैं ना गाड़ी को, यमुना में गाड़ी छोड़ते हैं ना. अच्छा ओके. नहीं और एक गाड़ी आ रहा है, हाँ वेट कर रहे. थैंक यू. हाँ चंडीगढ़ जा रहे. हाँ हम लोग निकल के 4th डे, 4th डे, 4 दिन हुआ. हाँ अभी चंडीगढ़ अभी पहुँचेंगे शाम में. 39.59 ಡಿಸ್ಟೆನ್ಸ್ಗೆ ಕಿಲೋಮೀಟ್ರಿಗೆ 45 ರೂಪಾಯಿ ಸಿಂಗಲ್ಲು. ಯಮುನಾ ಎಕ್ಸ್ಪ್ರೆಸ್ ವೇ ಟೋಲ್ ಕೊಟ್ಟರು ನೋಡಿ. ಟಿಕೆಟು 2 ವೀಲರ್ ಸಿಂಗಲ್ ಜರ್ನಿ. ಫಸ್ಟ್ ಟೈಮು ಲಡಾಖ್ ಮಾಡಿದಾಗಿಂದ ಫಸ್ಟ್ ಟೈಮು ಯಮುನಾಗೆ ಬಂದಿರೋದು. ಬ್ಯೂಟಿ ನೋಡೋಣ ಹೆಂಗಿದೆ ರೋಡು, ಏನು ಕತೆ ಅಂತೇಳಿ. ಇದು ಇಷ್ಟೊಂದು ಲಾರಿಗಳು ಹಿಂಗೆ ಸುಟ್ಟೋಗಿದೆ ಒಂದೇ ಸತ್ರ. ಇಲ್ಲಿ ಏನೋ ಆಗಿದೆ, ಯಾವಾಗಲೂ ಇದು ಚೈನ್ ಆಕ್ಸಿಡೆಂಟು ಏನೋ ಆ ಥರ ಏನೋ ಆಗಿರೋದು. ಜಾಲಿಗೋ ಹಾಂ ಓಕೆ. ಬ್ಯಾಕ್ ಕೊಟ್ಟೆ. ಸೊ ಫಸ್ಟ್ ಟೈಮು G900 ಓಡಿಸ್ತಾ ಇದ್ದೀನಿ. ಆಯಾಬೂಸ ಓಡಿಸಿದ್ದೆ ಅಷ್ಟೇ.
ನೋಡೋಣ ಏನು ಫೀಲ್ ಕೊಡುತ್ತೆ ಏನಂತೇಳಿ. ಓ ಜಾಲಿಯಾಗಿದೆ ಗುರು ಇದು. ಈಸಿಯಾಗಿದೆ, ಬನ್ನಿ ನೋಡೋಣ. ಓಕೆ, ರೆಕಾರ್ಡ್ ಆಗ್ತಾಯಿದೆ. ಓಯ್ ಏನು ಗುರು ಈ ಜಾಲಿಯಾಗಿದೆ. ಏನು ಗುರು ಒಂದು ಚೂರು ವೈಬ್ರೇಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೊಡಿಬೋದು. ಹೇಳ್ತೈತೆ ಕೊಡು ಬರು ಕೊಡು ಬರು, ಪೇಟ್ರು ಕೊಡು, ಕೊಡು ಕೊಡು ಅಂತ. ಓ ಹೆಂಗೆ ಹೋಗ್ತೈತೆ ಗೊತ್ತಾ ಬೈ, ಶಿಸ್ತಾಗಿ. ಅಭ್ಯಾಸ ಇರಬೇಕು ಈ ಗಾಡಿ ಎಲ್ಲ ಓಡಿಸಿ. ಇಲ್ಲಿ ನೋಡಿ 6 ಲೇನು, 1 2 3 4 5 6 ಲೇನು ಗುರು. ಎಲ್ಲದ್ರಿ ಬೈ? ವಾ ವಾ ವಾ. ಓ ಇಲ್ಲೇ ಇದ್ದೀರಾ? ಏನು ಗುರು ಆಯ್ತಿಲ್ಲಿ? ಓ ಡ್ರಾಪ್ ಮಾಡ್ತವ್ರೆ, ಅದಕ್ಕೆ ಕ್ಯಾಬ್ ಬೇರೆ ಒಂದು. ಓಕೆ ಲೆಟ್ಸ್ ಗೋ. ಒಳ್ಳೆ ಮಜಾ ಇದೆ ಗುರು. ಇವ್ರೇನು ತಿಂಡಿಗೆ ನಿಲ್ಸವ್ರ? ಓ ಇಲ್ಲಿ ಹೆಂಗೆ ಅಂತ ಗೊತ್ತಿಲ್ವೇ, ನಿಲ್ಸಿರ್ಬೇಕು ಬೈ. ಹಲೋ, ಯಾರು ಇವರು? ಏನು ಇದು ಹತ್ತೋಕ್ಕಾಗತ್ತೆ ಅನಿಸುತ್ತೆ. ಏನು ಗೊತ್ತಾಗ್ತಾ ಇರೋಲ್ಲ. ಇವ್ರು ಹೇಳ್ಬೇಕಾನೆ ಅಟ್ಲೀಸ್ಟು. ಬ್ಯೂಡಿ ಏನು ಎಕ್ಸಿಟ್ ಏನು ಗೊತ್ತಾಗ್ತಾ ಇಲ್ವಲ್ಲ. ಒಳ್ಳೆ ಮಜಾ ಇದೆ ಸ್ನೇಹಿತರೆ ಓಡಿಸೋದಕ್ಕೆ ಗಾಡಿ. ವಾವ್. ಇಲ್ಲ ಬೈ ಫೋನ್ ಅಪ್ಪ ಹೊಂಟಾಯ್ತು ಬೈ. 180 2 ಸೆಕೆಂಡ್ಗೆ. ಯಪ್ಪ ಈ ಹೆಲ್ಮೆಟ್ಗೆ ಸ್ವಲ್ಪ ತುಂಬ ಅಂದರೆ ಇದು ಅಡ್ವೆಂಚರ್ ಹೆಲ್ಮೆಟ್ ಅಲ್ವಾ, ಸ್ವಲ್ಪ ಅಲ್ಲಾಡ್ತೈತೆ ಗಡ 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 ಅಂತ. ಇಲ್ಲ ಅಂದರೆ ಗಾಡಿ ಯಪ್ಪ. ಇನ್ನು 300 ಟ್ರಿಪಲ್ ರೈಸು DV ಅವರೆಲ್ಲ ಓಡಿಸ್ತಾರ 10R and ಸ್ಟೆರಾಯ್ಡ್ಸು. ಅವರೆಲ್ಲ 300 ಹೊಡಿಬೇಕಾದ್ರೆ ಹೆಂಗಿರುತ್ತೆ ಬೈ ಫೀಲಿಂಗ್ ಅದು. ಯಪ್ಪ ಬೈ ಎಲ್ಲ ಇರಬೇಕು, ಗಟ್ಟಿಗಿರಬೇಕು ಬೀಜಗಳು. ಇಲ್ಲಾಂದರೆ ಓಡ್ಸೋಕ್ಕಾಗಲ್ಲ ಬೈ. 180ಕ್ಕೆ ಭಯ ಆಗ್ತೈತೆ ನನಗೆ. ಅಭ್ಯಾಸ ನಿಜ. ಅಲ್ಲ ಇವಾಗಲೂ 180 ಹೋಗಿದ್ದಕ್ಕೆ ಈ ಬೈಕ್ ಫೀಲು ನನಗೆ ಭಯ ಆಗ್ತಾಯಿತ್ತು. ಹೋಗ್ತೈತಿ ಇನ್ನೂ ಕೊಟ್ಟರೆ. ಅದೇ ಇನ್ನು 290 ಏನಂದರೆ ಏನು ಹೇಳಿ ಸುಮ್ಮನೆನಾ? ಓ ಮೈ ಗಾಡ್, ಸೀರಿಯಸ್ಲಿ ಟ್ರಿಪಲ್ ರೈಸು DV 10R ಇನ್ನು ಯಾರು ಹೊಡಿತಾರೋ 290 ಹ್ಯಾಟ್ಸ್ ಆಫ್ ಗುರು. ನಿಜ ನೆಕ್ಸ್ಟ್ ಲೆವೆಲು ಗುರು, ನೆಕ್ಸ್ಟ್ ಲೆವೆಲು. ಬ್ಯೂಟಿಫುಲ್ ಆಗಿದೆ ಗಾಡಿ. ಆದರೆ ಗಾಡಿ ಸೂಪರ್ ಬೈಕ್ ಓಡಿಸಿದ್ದೀನಿ, ಬಟ್ ಈ ರೇಂಜಿಗೆಲ್ಲ ಸ್ಪೀಡ್ಗೆಲ್ಲ ಓಡಿಸಿಲ್ಲ ಗುರು. ಏನೋ ಹಂಗೆ 1 ರೌಂಡ್ 2 ರೌಂಡ್ ಓಡಿಸ್ಕೊಂಡು ಇದ್ದೀವರು. ಯಮುನಾ ಎಕ್ಸ್ಪ್ರೆಸ್ ವೇಯಲ್ಲಿ 0-900 ಓಡಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಗೋಲ್ಡನ್ ಥ್ರಾಟಲ್ ಹೋದು ಫುಲ್ ಟ್ಯಾಂಕ್, ಕಮ್ಮಿ ಪೆಟ್ರೋಲ್ ಅದಕ್ಕೆ ಇಲ್ಲಿ. ಓ ಆನ್ ಆಗಿಲ್ಲ ಇನ್ನೂ. इरली वो ऊपर उड़ेगा आराम से, काटिए उसमें आपदा। सादा ऊपर है, ऊपर ऊपर नहीं मशीन है भाई। इವರು ಅಷ್ಟೊಂದು ಎಲೆ ಅಡಿಕೆ ಪರಾಗ ಪಾನ್ ಪರಾಗ ಅದೆಲ್ಲ ತಿಂತಾರಲ್ಲ, ಅಲ್ಲೆಲ್ಲ ಇದಾಗ್ಬಿಟ್ಟಿರ್ತಿದೆ. ಹಾಂ ಕ್ಲೀನ್ ಮಾಡ್ಕೋತಾರ ಬೈ. ಆ ಅಪ್ಪನ ಅಲ್ಲಿ ನೋಡ್ಬೇಕಾಯ್ತು ಹೆಂಗಿತ್ತು ಗೊತ್ತಾ? ಅಲ್ಲ ನನಗೇನು ಅವ ನನ್ನ ಕ್ವಶನ್ ಏನು ಗೊತ್ತಾ, ಮನೇಲಿ 8 ತಿಂದ್ರಿಗೆ ಹೆಂಗೆ ಕಿಸ್ ಕೊಡ್ತಾರೆ ಅಂತ.
ಹೌದಾ? ಏನಪ್ಪ. ಓಕೆ, 107 ರೂಪಾಯಿ 52 ಪೈಸೆ, ಪರವಾಗಿಲ್ಲ. ನಾರ್ಮಲ್ ಪೆಟ್ರೋಲೇ 111 ರೂಪಾಯಿಗೆ ಹಾಕ್ಸ್ಕೊತಾ ಇದ್ವಿ ನಾವು. ಏನು ಹೇಳಿ, ಸ್ಕ್ಯಾಮ್ ಮಾಡೋರು 100 ರೂಪಾಯಿ, 100 ರೂಪಾಯಿ ಸ್ಕ್ಯಾಮು. 880 ರೂಪಾಯಿ ಮಾಡಿಸ್ಕೊಂಡಿರೋದು, 880 ರೂಪಾಯಿ ಮಾಡಿರೋದು, 880.89. ಇಲ್ಲಿ ಪೇಮೆಂಟ್ ಮಾಡಿಸ್ಕೊಂಡಿರೋದು 780 ರೂಪಾಯಿ ಆಗಿರೋದು ಪೆಟ್ರೋಲು. ಏನು ಹೇಳಿ ಇವರು, ಇಲ್ಲಿ ರೆಕಾರ್ಡ್ ಆಗೈತೆ ಕ್ಲೀನಾಗಿ, ತೋರಿಸ್ತೀನಿ ನೋಡಿ, ಸ್ಕ್ರೀನ್ಶಾಟ್ ಹಾಕ್ತೀನಿ ಹಿಂದ್ಗಡೆ. 880 ರೂಪಾಯಿ ಮಾಡಿಸ್ಕೊಂಡು ಕೇಳಿದೆ ನಾನು ಒಂದ್ಸಲಿ, ಆದರೂ ದುಡ್ಡು ಬಂತು ಅಂತ ಚೆಕ್ ಮಾಡಿದೆ. 100 ರೂಪಾಯಿ ಆದರೂ ಕಾಸಲ್ವಾ, ಯಾಕೆ ಬಿಡಬೇಕು ನೋಡಿ, ಅಲ್ಲೇ ಅವನೇ ಕೊಡ್ತಾವನೆ. ಥ್ಯಾಂಕ್ ಯು. ನೋಡಿ 100 ರೂಪಾಯಿ ಕೊಟ್ಟ. ಏನು ಹೇಳಿ, ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಗುರು, ಪೆಟ್ರೋಲ್ ಸ್ಕ್ಯಾಮು. ಎಕ್ಸ್ಪ್ರೆಸ್ ವೇಲಿ ಹುಷಾರಾಗಿ ನೋಡ್ಕೊಂಡು ಹಾಕ್ಸ್ಕೊಳ್ಳಿ. ಸೊ ಎಕ್ಸ್ಪ್ರೆಸ್ ವೇಲಿ ಇವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ವಾಂಗೋ, ಪಿಜ್ಜಾ ಹಟ್ಟು, ದ ಫುಡ್ ಸ್ಟ್ರೀಟ್, ಕೋಸ್ಟಾ, KFC ಎಲ್ಲನೂ ಇದೆ. ಎಲ್ಲ ತಿನ್ಕೊಂಡು ಹೋಗ್ಬಿಡೋದು ಇಲ್ಲಿಂದನೇ. ಯಮುನಾ ಎಕ್ಸ್ಪ್ರೆಸ್ ವೇಯಿಂದ ಎಕ್ಸಿಟ್ ಆಗಿಲ್ಲ, ಹಂಗೆ ಡಿಟೋರ್ ತೊಗೊಂಡು ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಕಾಸ್ಟ್ಲಿಯೆಸ್ಟ್ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ ನಾವು ಇವತ್ತು. ಏನು ಹೇಳಿ, ಕಾಸ್ಟ್ಲಿಯೆಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ, ಯಾಕೆ ಅಂತ ಕಾಸ್ಟ್ಲಿಯೆಸ್ಟ್ ಹೇಳ್ತೀನಿ. 2 ಪ್ಲೇಟ್ ಇಡ್ಲಿ ತೊಗೊಂಡಿದ್ದೀವಿ, 658 ರೂಪಾಯಿ. ಒಂದು ಇಡ್ಲಿ 100 ರೂಪಾಯಿ ಬೈ. ಹೆಂಗೆ ನಾವು ಕಾಸ್ಟ್ಲಿ, ನಾವು ಅದೇ ಥರ. ಒಂದು ಇಡ್ಲಿ 100 ರೂಪಾಯಿ ಇದ್ರೆ ಏನು ಹೇಳಿ, ಅಷ್ಟೊಂದು ದುಡ್ಡು ಕೊಟ್ಟಿರೋದಕ್ಕೆ ಮಾಮೂಲಿ ಇಡ್ಲಿನೇ, ಏನು ಡಿಫ್ರೆನ್ಸ್ ಇಲ್ಲ. ಟೇಸ್ಟು ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಕಾಸ್ಟ್ಲಿ ಆಯಿತು ನಿಮಗೆ. 3 ಇಡ್ಲಿಗೆ ಯಾವಾಗಲೂ 50 ರೂಪಾಯಿ ತೊಗೊಂಡಿದ್ರು ಬೇಜಾರಾಗ್ತಿರ್ಲಿಲ್ಲ. ಇಲ್ಲ 100 ರೂಪಾಯಿ ತೊಗೊಂಡಿದ್ರು ಬೇಜಾರಾಗ್ತಿರ್ಲಿಲ್ಲ. ವಾಂಗೋ ಅಂತ ಹೊಡಿತಾ ಇದ್ದೀರಾ. ಓಕೆ, ತಿಂಡಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದು. ಆವಾಗಿಂದ ಇಲ್ಲೇ ಇದ್ದೀವಿ. ಟೈಮು 12:30 ಆಯಿತು. 2.5 ಅವರ್ ವೇಸ್ಟು. ಓಕೆ, ಇಲ್ಲಿಂದ ಹೊರಡೋಣ. ಅಂದರೆ ಇವತ್ತು ರೀಚ್ ಆಗೋಲ್ಲ, 6 ಅವರ್ಸ್ ಇದೆ. ಏನು ಹೇಳಿ, ಬೆಂಗಳೂರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಗೊತ್ತೇ ಇಲ್ಲ, ಕೇದಾರ್ನಾಥ್ಗೆ ಹೋಗ್ತಾವ್ರೆ, ಜಾಲಿ. ಸೊ ಇನ್ನೊಂದು ಟೋಲ್ ಬಂದಿದೆ. ಸೊ ಫಸ್ಟು 45 ರೂಪೀಸ್ ಇತ್ತು, ಇವಾಗ ಸೆಕೆಂಡ್ ಒನ್ 90 ರೂಪೀಸ್ ಅಂತೆ. ಏನು ಹೇಳಿ, ಮೈ ಗಾಡ್, 90 ಪ್ಲಸ್ 135 ರೂಪೀಸ್ ಆಯಿತು. ನೆಕ್ಸ್ಟ್ ಇನ್ನೂ ಒಂದಿದೆ, ಅದೊಂದು 40 ಇರ್ಬೋದು, 45. ಇಲ್ಲಿ ಏನಂದರೆ, ಇಲ್ಲಿ ನಿಂತ್ಕೊಂಡು ಟೋಲ್ ಕಟ್ಟೋದೇ ದೊಡ್ಡ ಟಾಸ್ಕ್. ಅಟ್ಲೀಸ್ಟ್ ಬೈಕ್ಸ್ಗೆ ಸಪ್ರೇಟಾಗೂ ಮಾಡಿಲ್ಲ ಇವರು, ನೈಸ್ ರೋಡ್ ಥರ ಒಂದೇ ಮಾಡ್ಬಿಟ್ಟವ್ರು. ಹೌದಾ, ಎಲ್ಲಿದೆ ಅಂತೆ? ಲೆಫ್ಟ್ಗೆ. ಓಕೆ, ಐಡಿನಾ? ಹಾಂ, ಅಯ್ಯೋ ತುಲ್ಲಪ್ಪ, ನೀನು ಒಂದು ಕೇಳಬೇಕಾಗಿತ್ತು. ಬೈ ನಮ್ಮದು ಕೊಟ್ಬಿಡಿ ಬೈ, 250 ರೂಪಾಯಿ ಕೊಟ್ಬಿಡಿ. ಅವನ ಅಕ್ಕ ಕರ್ಮ ಗುರು, ಅವನ ಅಕ್ಕನ ಬಿಸಿಲು ಹೆಂಗ್ತೈತೆ. ಎಲ್ಲರದುನಾ? ಓ ಸೂಪರು. 360. ಆ ದೇವರು ನಿಮಗೆ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ? ಓ ರಾಮ, ಟಾರ್ಚರ್ ಕುರಿ ಇದು. ಸೆಕೆ ಬಸ್ ಬೇರೆ ಬಂದ್ಬಿಟ್ಟಿದೆ ಇಲ್ಲಿ.
ನೋಡಿ ಸ್ನೇಹಿತರೆ, ಈ ಥರ ಅಭಿಮಾನಿಗಳು ಸಿಗ್ತಾ ಇರ್ತಾರೆ ರೋಡಲ್ಲಿ. ನಮಗೆ ಆ್ಯಕ್ಚುಲಿ ಸಖತ್ ಖುಷಿ ಆಗುತ್ತೆ. ಟಾಟಾ ಬಾಯ್ ಬಾಯ್ ಜೋಶ್ ಕೊಡ್ತಾ ಇರ್ತಾರೆ, ಅವಾಗ ಜೋಶ್ ಕೊಡ್ತಾರೆ. ಇನ್ನೊಂದು ಸ್ವಲ್ಪ ಹೊರಡಾಕ್ಬೇಕಾಯ್ತು ನೀವು. ಸೊ ಯಮುನಾ ಎಕ್ಸ್ಪ್ರೆಸ್ ವೇಯಿಂದ ಹೈವೇಯಿಂದ ಹೊರ್ಗಡೆಗೆ ಹೋಗೋಕ್ಕಾಗ್ತಿಲ್ಲ, ಆ ರೇಂಜಿಗೆ ಬಿಸಿಲು. ಇವತ್ತು 44 ಡಿಗ್ರಿ ಇದೆ. ಅದು ಹಾಕಿರೋ ಸಿಮೆಂಟ್ ರೋಡ್ಗೆ ಗಾಳಿನೂ ಬೀಸದೇ ಇರೋದಕ್ಕೆ ಎಂಥ ಬಿಸಿಲು ಅಂತೀರಾ ಯಪ್ಪ, ಭಯಂಕರ. ಹೆಂಗೆ ನಿಂತ ನೋಡಿ, ಇವನ್ನೇ ತಿರ್ಗಾ ಬ್ಯಾಕ್ ಟು ಫಾರ್ಮು. ಎಲ್ಲ ಗಾಡಿಗಳು ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಅಷ್ಟು ಬಿಸಿಲು. ಇಂಜಿನಿಯರ್ ಏನೋ ನೋಡ್ತಾರೆ. ಇಂಜಿನ್ ನಾನು ಹೇಳಿಲ್ವಾ ಕಲ್ಲು ಹೊಡೆದಿದೆ ಅಂತ. ಸ್ನೇಹಿತರೆ, ಇನ್ನೊಂದು ಏನಂದರೆ ಯಮುನಾ ಎಕ್ಸ್ಪ್ರೆಸ್ ಪೆಟ್ರೋಲಲ್ಲಿ ಗಾಡಿ ಹುಡಿದೆ ನಮ್ಮ ಹತ್ರ ಫಾಸ್ಟ್ ಟ್ಯಾಗ್ ಇಲ್ವಲ್ಲ, ಫೋನ್ಪೇ ಮಾಡೋಕ್ಕೆ ಬಿಸಿಲು. ನನ್ನ ಮಗ ಅವನಲ್ಲ ಟೋಲ್ ತೊಗೊಳೋದು, ಫೋನ್ಪೇ ಮಾಡಿಸ್ಕೊಡೋದಲ್ಲದೆ ಅದು ಟ್ರಾನ್ಸಾಕ್ಷನ್ ಐಡಿ ಬೇರೆ ಬರ್ಸ್ಕೊತಾರೆ ಗುರು. ಆ ಬಿಸಿಲಲ್ಲಿ ತಲೆ ಸುತ್ತ ಬಂದು ಬೀಳ್ತಾರೆ. ಏನು ಹೇಳ್ಬೇಕು ಇವ್ರಿಗೆ, ಈ ಥರ ಹಿಂಸೆ ಕೊಡಬಾರ್ದು. ಏನು ಹೇಳಿ, ಟೋಲೇ ಕೊಡೋಲ್ಲ, ಬಿಡೋದು ಇಲ್ಲ, ಗೇಟು ತೆಗಿಯಲ್ಲ ಅಂತಂದೆ. ಏನು ಮಾಡೋದು ಹೇಳಿ, ಅಲ್ಲಿ ನೀರು ಬೀಳ್ತೈತೆ, ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಒಂದು ಅಪಾರ್ಟ್ಮೆಂಟ್ಗಳು, ಕಂಪ್ನಿಗಳು ಇವಾಗೆಲ್ಲ ಸಿಗ್ತವೆ. ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಸ್ನೇಹಿತರೆ, ಇವಾಗ ಇಲ್ಲೆಲ್ಲ ಗಿಡಗಳಿದೆ ಕಾಣಿಸ್ತಲ್ಲ. ಇವಾಗ ನೋಡಿದ್ದು ನಾನು, ಆವಾಗಲೇ ಬೋರ್ಡ್ ಹಾಕಿದ್ರು, ಬಟ್ ನೋಡಿದೆ ಎಷ್ಟೋ ಬೈಕರ್ಸ್ ಡ್ರೀಮ್ ಅಲ್ಲಿ ಓಡಿಸ್ಬೇಕು ಅಂತ, ಇಲ್ಲ ನೋಡಬೇಕು F1 ಅಂತ. ಎಕ್ಸಿಟ್ ಆಗ್ತಾ ಇದ್ದೀವಿ ಯಮುನಾ ಎಕ್ಸ್ಪ್ರೆಸ್ ಸ್ನೇಹಿತರೆ. ಬಾಯ್ ಬಾಯ್ ಹೇಳ್ಬಿಡಿ ಯಮುನಾಗೆ. ಥ್ಯಾಂಕ್ ಯು ಸೋ ಮಚ್ ಯಮುನಾ. ರೈಟು ಡೆಲ್ಲಿ. ಸೊ ನಾವು ರೀಚ್ ಆಗಿದ್ದೀವಿ ನೋಯ್ಡಾಗೆ. ಸೊ ಸಖತ್ ಬಿಸಿ ಇದರಿಂದ ಇನ್ನೊಂದು ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದೀವಿ. ಕಾಲಿಗೆಲ್ಲ ಬಿಸಿ ಹೊಡಿತಾ ಇದೆ, ಅಬೇ ಬಗ್ 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 ಅಂತ. ಸೊ ಅದೊಂದೇ ಇನ್ನೇನಿಲ್ಲ, ಅದಕ್ಕೋಸ್ಕರ ತಿರ್ಗಾ ರೆಸ್ಟ್. ಸೊ ಅಗೇನ್ ವಿಲ್ ಸ್ಟಾರ್ಟ್ ಅರೌಂಡ್ 4:30 ಸಮಥಿಂಗ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಅಪ್ಪ ಸಖತ್ ಬಿಸಿಲು, ಚಂಡೀಗಢ ರೀಚ್ ಆಗುತ್ತೆ ಸಾಕು. ವಾವ್ ಎಷ್ಟು ಕಾರ್ ಇದೆ ಬೈ. ಅಕ್ಷರಧಾಮ್ ಮಂದಿರ್, ಅಕ್ಷರಧಾಮ್ ಕರೆಕ್ಟ್ ಬೈ. ಹೋಗ್ತಾರಲ್ಲ ಬೈ ಬೈಕ್ ಅವರಲ್ಲ, ನೋಡಿದೆ ಆ ಕಡೆ ಇಲ್ವಾ? ಎಲ್ಲ ಹೋಗ್ತಾರಲ್ಲ ನಡೀರಿ. ಇಲ್ಲ ಸೈಡಲ್ಲಿ ಹೋದೆ ನಾನು. ಹೆಂಗಿದೆ ಇದು ಟೋಲು, ಏನೋ ಡಿಫ್ರೆಂಟ್ ಆಗಿದೆ, ಡೇಂಜರಸ್ ಆಗಿದೆ. ಒಂಥರ ಡೇಂಜರಸ್ ಅಲ್ಲಲ್ಲ, ಖತರ್ನಾಕ್ ಆಗಿದೆ. ಹೊಡಿತು. JNK ಬಸ್ ಹೋಗ್ತಾ ಇದೆ ನೋಡಿ. ಎಲ್ಲಿಗೆ ಹೋಗ್ತಾ ಇದೆ ಇದು, ಎಲ್ಲಿಗೋ ಗೊತ್ತಾಗ್ತಾ ಇಲ್ಲ. ಹಿಂದಿಯಲ್ಲಿ ಬರ್ದವ್ರೆ ಇಲ್ಲಿ ನೋಡಿ ಅಂಗಡಿಗಳು. ಏನು ಲಾಸ್ಟ್ ಲೆಗ್ ಟು ಚಂಡೀಗಢ. ಇನ್ನೊಂದು 100 ಕಿಲೋಮೀಟ್ರ್ ಎಕ್ಸಾಕ್ಟಾಗಿದೆ. ರೂಮ್ ಒಂದು ನೋಡಿದ್ದೀವಿ, ಮಾತಾಡಿದ್ದೀವಿ. ಸೊ ಎಲ್ಲ ಸರ್ವಿಸ್ ಸೆಂಟ್ರ್ ಕೂಡ ಅಲ್ಲೇ ಇದೆ, ಅಲ್ಲಿ ಸರ್ವಿಸಿಗೆ ಬಿಡಬೇಕು. ಸೊ ಇಲ್ಲಿ ನೀರು ಕುಡ್ಕೊಂಡು ಓಡ್ತಾಯಿದ್ದೀವಿ ಟುವರ್ಡ್ಸ್ ಚಂಡೀಗಢ. ಸ್ನೇಹಿತರೆ, ಚಂಡೀಗಢಲ್ಲಿ ಹರಿಯಾಣದಲ್ಲಿ ಲೈಟ್ಸ್ಗೆ ಹಿಡಿತಾರೆ. ಸೊ ಆದ್ದರಿಂದ ಲೈಟ್ಸ್ನೆಲ್ಲ ಕವರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹೆಂಗಾಯಿತು ಅಂದರೆ ನಮ್ಮ ಕತೆ ಸ್ಟ್ರೀಟ್ ಲೈಟ್ಸಲ್ಲಿ ಗಾಡಿ ಓಡಿಸೋ ಥರ ಆಯಿತು. ಇವ್ರು ಕೊಟ್ಟಿರೋ ಲೈಟ್ಸು ಏನಕ್ಕೂ ಉಪಯೋಗ ಇಲ್ಲ. ಹೆಡ್ಲೈಟ್ಸು ವರ್ಸ್ಟ್, ವೇಸ್ಟ್, ಒನ್ ಆಫ್ ದ ವೇಸ್ಟ್ ಲೈಟ್ಸ್ ಅಂತಲೇ ಹೇಳ್ಬೋದು. ಏನು ಹೇಳಿ, ಏನೂ ಕಾಣಿಸ್ತಾ ಇದೆ ಇದರಲ್ಲಿ, ಝೀರೋ ವಿಸಿಬಿಲಿಟಿ. ಬೇಕಾದ್ರೆ ಕತ್ಲಲ್ಲಿ ತೋರಿಸ್ತೀನಿ ನಿಮಗೆ. ಮುಂಚಿನ ಕಾಲದಲ್ಲೆಲ್ಲ ಹೇಳೋರು ಸ್ಟ್ರೀಟ್ ಲೈಟಲ್ಲಿ ಬೆಳೆದಿರೋದು ನಾನು ಓದಿರೋದು ಅಂತ. ಸ್ಟ್ರೀಟ್ ಲೈಟಲ್ಲಿ ಓದ್ತಾನೆ ನೋಡೋನು ಅಂತ. ಇವಾಗ ನಾವು ಸ್ಟ್ರೀಟ್ ಲೈಟ್ ಇಟ್ಕೊಂಡು ಈ ಸ್ಟ್ರೀಟ್ ಲೈಟಿಂದ ಗಾಡಿ ಓಡಿಸೋ ಥರ ಆಗಿದೆ. ಏನು ಹೇಳಿ, ಕಾಣಿಸೋದೇ ಇಲ್ಲ, ಹೋಗೋಕ್ಕೆ ಆಗಲ್ಲ ಜಾಸ್ತಿ ಸ್ಪೀಡಾಗಿ. ಇವಾಗಲೇ 90 ಹೋಗ್ತಿದ್ದೆ, ಇಷ್ಟೋ ತನಕ 75 ಹೋಗ್ತಿದ್ದೆ. ವೇಸ್ಟು ಸ್ನೇಹಿತರು. RTOದವರು ಸ್ವಲ್ಪ ಕರುಣೆ ತೋರಿಸ್ಬೇಕು. ಹೈವೇಸಲ್ಲಿ ಮಾತ್ರ ಯೂಸ್ ಮಾಡಿ, ಅದಾದಮೇಲೆ ಸುಮ್ಮನೆ ಸಿಟೀಸಲ್ಲೆಲ್ಲ ಯೂಸ್ ಮಾಡಬಾರ್ದು, ಹಿಂಸೆ ಕೊಡಬಾರ್ದು, ಫ್ಲ್ಯಾಶಿಂಗ್ ಎಲ್ಲ ಹಾಕೋಬಾರ್ದು ಅಂತೆಲ್ಲ ಮಾಡಿಸ್ರಿ RTOದವರು ರೂಲ್ಸು. ಸುಮ್ಮನೆ ನೋಡಿ ಈ ಲೈಟ್ ನೋಡಿ, ಇವಾಗ ನಿಮ್ಗೆ ಏನು ಕಾಣಿಸ್ತಿದೆ, ಇದು ಹಿಮಾಲಯನ್ ಕಾಣಿಸ್ತಿರೋದು ಅಲ್ಲಿ ಲೈಟು. ನನ್ನ ಲೈಟಲ್ಲಿ ಏನಾದರೂ ನೋಡಿ ಐ ಬೀಮ್ ಹಾಕ್ತೀನಿ, ಐ ಬೀಮ್ ಹಾಕ್ದೆ, ಇದು ಲೋ ಬೀಮು. ಏನು ಕಾಣಿಸ್ತಿದೆ ಹೇಳಿ, ಏನು ಕಾಣಿಸ್ತಿಲ್ಲ. ಏನು ಈ ಥರ ರೋಡ್ ಹಿಡ್ಕೊಂಡು ಅಯ್ಯಪ್ಪ ಏನು ಕಾಣಿಸ್ತಿಲ್ಲ ಬೈ. ಈ ಥರ ಲೈಟ್ಸ್
ಈ ಥರ ಲೈಟ್ಸ್ ಇಟ್ಕೊಂಡು ನಾವು ಏನು ಓಡಿಸೋಣ ಹೇಳಿ? ಹಾಂ, ನಂದು ಹಳೇದು ಚೈನೀಸ್ ಬ್ರ್ಯಾಂಡ್ ಲೈಟ್ ಇತ್ತು, ಅದನ್ನು ತೆಗೆಸಿ ಇವಾಗ ಮ್ಯಾಟ್ಡಾಗ್ ಹಾಕ್ಸಿದ್ದೀನಿ. ಮ್ಯಾಟ್ಡಾಗಲ್ಲಿ ಲೈಕನ್ನು ಸಖತ್ತಾಗಿದೆ, ಲೋ ಬೀಮು ಹೈ ಬೀಮ್ ಎರಡೂ ಕೊಟ್ಟಿದ್ದಾರೆ ಅದರಲ್ಲಿ. ಸಿಟಿಗೆಲ್ಲ ಬೇಕು ಅಂತ ಹೇಳಿದ್ರೆ ಸಿಟಿಯಲ್ಲಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಹಳ್ಳ ಜಾಸ್ತಿ ದಿನೇ ಜಾಸ್ತಿ ಅಂತ ಲೈಕನ್ನು ಲೋ ಬೀಮ್ ಬರುತ್ತೆ, ಲೋ ಬೀಮ್ ಹಾಕ್ಕೊಂಡು ಹೊಡಿಬೋದು ಸಿಟೀಲಿ. ಐ ಬೀಮ್ ಬೇಕಾ ಹೈವೇಸ್ಗೆ ಐ ಬೀಮು ಲೋ ಬೀಮ್ ಎರಡು ಆನ್ ಮಾಡ್ಕೋಬೋದು, ಯಾವ್ದು ಬೇಕೋ ಅದು ಆನ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು. ಇಲ್ಲ ಅಂದರೆ ಮ್ಯಾಟ್ಡಾಗ್ ಲೈಟ್ಸು ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇರ್ತೀರಾ, ಫಾಗ್ ಲ್ಯಾಂಪ್ಸು ಯಾವ್ದು ಹಾಕ್ಸ್ಕೊಳ್ಳಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಎನ್ಕ್ವೈರೀಸ್ ಮಾಡ್ತೀರಾ. ನಾನು ಹೇಳೋದಂದರೆ ಒಳ್ಳೆ ಲೈಟು ಮ್ಯಾಟ್ಡಾಗು ಹಾಕ್ಸ್ಕೊಳ್ಳಿ. ಮೇಯ್ನಾಗಿ ನಮ್ಮ ಮೇಡ್ ಇನ್ ಇಂಡಿಯಾ, ಅದು ಮೇಡ್ ಇನ್ ಕರ್ನಾಟಕ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಲೈಟ್ಸು ತುಂಬ ಒಳ್ಳೆ ಲೈಟ್ಸು. ಎಷ್ಟೋ ಜನ ನೋಡಿದ್ದೀನಿ, ಜಾಸ್ತಿ ಆಯಿತು ಪ್ರೈಸಿಂಗು, ಅದ್ರ ಬದಲು ನಮಗೆ ಚೈನೀಸ್ ಲೈಟೇ ಸಿಗುತ್ತೆ, ಅಂದರೆ ಚೈನೀಸ್ ಮಾಡಲ್ಸು ಇವಾಗ ತುಂಬ ಮಾಡಲ್ಸ್ ಇದೆ, ಸೊ ಅದೇ ಸಿಗುತ್ತೆ, ಅದನ್ನೇ ಹಾಕ್ಸ್ಕೊತೀವಿ ಅದೇ ಪ್ರೈಸಿಂಗೆ, ಇನ್ನೂ ಜಾಸ್ತಿ ವ್ಯಾಟ್ಸು ಹಂಗೆ ಅಂತ ಹೇಳ್ತೀರಾ. ಬಟ್ ನಾನು ಹೇಳೋದು ಏನಂದರೆ, ನೀವು ಒಂದ್ಸಲಿ ಲೈಟ್ನ ಹಾಕ್ಸ್ಕೊಂಡ್ರೆ ಅದಕ್ಕೆ ಆ ಲೈಟ್ಸ್ಗೆ ನಿಮಗೆ ಯಾವುದೇ ರೀತಿ ವಾರಂಟಿ ಗ್ಯಾರಂಟಿ 100% ಕೊಡೋಲ್ಲ ಸ್ನೇಹಿತರೆ. ಏಕೆಂದರೆ ಅದೆಲ್ಲ ಚೈನೀಸು, ಏನು ಕೊಡೋಕ್ಕಾಗಲ್ಲ. ಅವರು ಹೇಳ್ತಾರಷ್ಟೇ, ಬಟ್ 100% ಕೊಡೋಲ್ಲ ನಿಮಗೆ. ಡಿವೈಡರ್ ಇದೆ ನೋಡಿ, ಗೊತ್ತಾಗ್ತಲ್ಲ. ಎಲ್ಲಿದೆ? ಬೈ ಇಲ್ಲೇ ಇದೆ. 100% ನಿಮ್ಗೆ ಕೊಡೋಲ್ಲ ಯಾವುದೇ ರೀತಿ ಏನಂತಾರೆ ವಾರಂಟಿನ. ಬೆಸ್ಟ್ ಅಂತ ಹೇಳಿದ್ರೆ ಮ್ಯಾಟ್ಡಾಗ್ ಸ್ನೇಹಿತರೆ. ನೀವು ಮ್ಯಾಟ್ಡಾಗ್ ಹಾಕ್ಸ್ಕೊಂಡ್ರೆ ಲೈಫ್ ಟೈಮ್ ಯೂಸ್ ಮಾಡ್ಬೋದು. ನಿಮ್ಗೆ ಒಂದು ವಯರ್ ಹೋಯ್ತಾ, ಇಲ್ಲ ಒಂದು LED ಇದು ಇವಾಗ ನಾನು ಹಾಕ್ಸ್ಕೊಂಡಿರೋ ಲೈಟಲ್ಲಿ 7 LED ಏನೋ ಇದೆ, ಸೊ ಅದರಲ್ಲಿ ಒಂದು LED ಹೋದ್ರೂ ರೀಪ್ಲೇಸ್ ಮಾಡಿಕೊಡ್ತಾರೆ ನಿಮಗೆ. ಎನಿ ಟೈಮ್ ಹೋಗಿ ರೀಪ್ಲೇಸ್ ಮಾಡಿಕೊಡ್ತಾರೆ ಮಿನಿಮಲ್ ಚಾರ್ಜಸಲ್ಲಿ. ವಾಟರ್ ಪ್ರೂಫಿಂಗ್ ಹೋಗುತ್ತೆ ಅಂತ ಟೆನ್ಷನ್ ಮಾಡ್ಕೊತೀರ, 100% ಟೆನ್ಷನ್ ಮಾಡ್ಕೊಂಬೇಡಿ. ಏನಕ್ಕೆ ಅಂತಂದರೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಕಳಿಸ್ಕೊಟ್ರೆ ಅಲ್ಲೇ ರೆಡಿ ಮಾಡಿ ಫುಲ್ಲು ಹೊಸದಾಗಿ ಸೀಲ್ ಹಾಕ್ಕೊಡ್ತಾರೆ. 100% ವಾಟರ್ ಪ್ರೂಫು, ಏನು ಟೆನ್ಷನ್ ಇಲ್ಲ. ಬಿಚ್ಚಿದ ಮೇಲೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ಲೈಫ್ ಟೈಮು. ಒಳ್ಳೆ ಲೈಟ್ಸು ಅಂತ ಹೇಳಿದ್ರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಮ್ಯಾಟ್ಡಾಗ್ ಮೇಲೆ ನಾನು ಹೇಳೋದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್, ಗುಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ತೀನಿ. ಈ ಥರ ಲಾಂಗ್ ಬಂದಾಗ ಲೈಟ್ಸ್ ಬೇಕೇ ಬೇಕು. ಬಟ್ ಕೆಲವು ಕಡೆ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾರೆ, ಕೇರಳ ಆಗಿರ್ಬೋದು, ಈ ಥರ ಈ ಚಂಡೀಗಢಲ್ಲಿ ಆಗಿರ್ಬೋದು. ಸೊ ಬೆಟರ್ ಅಂಥ ಟೈಮಲ್ಲಿ ಸಾಕ್ಸ್ ಹಾಕ್ಕೊಂಡು, ಇಲ್ಲಾಂದರೆ ಮ್ಯಾಟ್ಡಾಗ್ದೇ ಫಿಲ್ಟರ್ ಬರುತ್ತೆ ಬ್ಲ್ಯಾಕು, ಅದನ್ನು ಹಾಕ್ಕೊಬೋದು. ನಾನು ಅದು ತರೋದು ಮರ್ತೋಗ್ಬಿಟ್ಟಿದ್ದೀನಿ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಇವರು ಮ್ಯಾಟ್ಡಾಗಲ್ಲಿ ನಿಮಗೆ ಕಮ್ಮಿಯಿಂದ ಬೇಕು ಅಂತ ಹೇಳಿದ್ರೆ ಸ್ಕೌಟ್ ಇದೆ, ಅದಾದಮೇಲೆ ಸ್ಕೌಟ್ ಎಕ್ಸ್ ಇದೆ, ಡೆಲ್ಟಾ ಇದೆ, ಆಲ್ಫಾ ಅಂತಿದೆ, ಅದಾದಮೇಲೆ ಲೈಕನ್ ಇದೆ, ರೇಜ್ ಇದೆ. ಇಷ್ಟು ಮಾಡಲಿದೆ ಸ್ನೇಹಿತರೆ. ಮತ್ತು ಸ್ವಿಚ್ಚಸ್ಸು ಕೂಡ ಸಿಗುತ್ತೆ, ವಾಟರ್ ಪ್ರೂಫು, ವಿತೌಟ್ ವಾಟರ್ ಪ್ರೂಫ್ ಎಲ್ಲ ಥರನೂ ಸಿಗುತ್ತೆ. ವೈರಿಂಗ್ ಹಾರ್ನೆಸ್ಸು ಸಿಗುತ್ತೆ. ಎಲ್ಲ ನೀವು ಅವ್ರ ಹತ್ರನೇ ತೊಗೊಂಬಿಟ್ರೆ ಒಂದ್ಸಲಿ ಲೈಫ್ ಟೈಮ್ ಆರಾಮಾಗಿ ಯೂಸ್ ಮಾಡ್ಬೋದು. ಫಸ್ಟು ನೀವು ಇನ್ಷಿಯಲ್ ತೊಗೊಂಡಾಗ 18 ತಿಂಗಳು ವಾರಂಟಿನ ನೀವು ಇದು ಮಾಡ್ಕೊಬೇಕು. ಅವ್ರ ವೆಬ್ಸೈಟಲ್ಲಿ ಎಲ್ಲ ಮಾಡ್ಕೊಬೇಕು, ಪ್ರೊಸೀಜರ್ ಇದೆ, ಅದನ್ನು ಮಾಡ್ಕೊಂಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಏನು ಹೋದ್ರೂ ಮಾಡಿಕೊಡ್ತಾರೆ ಬೆಂಗಳೂರಲ್ಲಿ. ಜಸ್ಟ್ ಕಳಿಸಿದ್ರಾಯ್ತು ಅಷ್ಟೇ. ಟೆನ್ಷನ್ ಫ್ರೀ ಸ್ನೇಹಿತರೆ, ಟೆನ್ಷನ್ ಫ್ರೀ. ಅದೇ ಬೇಕಾಗಿರೋದು ಮನುಷ್ಯನಿಗೆ, ಟೆನ್ಷನ್ ಫ್ರೀ ಆಗಿರಬೇಕು. ಗಾಡಿ ನೋಡಿ ಕಾಣಿಸೇ ಇಲ್ಲ, ಹಿಂದ್ಗಡೆಯಿಂದ ಲೈಟ್ ಹಾಕ್ಕೊಂಡು ಸಾಯ್ತಾವ್ ನೀವು ಯಾವ ಹೋಗಪ್ಪ ಆಯ್ತು ನೋಡಿ. ಈ ಥರ ನಮ್ಮದು ಮ್ಯಾಟ್ಡಾಗ್ ಮೇಲೆ ಇನ್ವೆಸ್ಟ್ ಮಾಡಿ ಬೆಸ್ಟ್ ಲೈಟ್ಸ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ನನ್ನ ಹತ್ರ ತುಂಬ ದುಡ್ಡು ಇದೆ ಅಂದರೆ ನಿಮ್ಗೆ ಅದಕ್ಕೂ ಇದೆ, ಬಟ್ ಇದು ನಮಗೆ ಓಕೆ ಅಂತ ಅನಿಸುತ್ತೆ. ಓಕೆ, ಲೆಟ್ಸ್ ಗೋ. ಇನ್ನು 80 ಕಿಲೋಮೀಟರ್ ಇದೆ, 1 hour 25 minutes ಹೋಗ್ತದೆ. ಲೆಟ್ಸ್ ಗೋ. ಚಂಡಿಗೆ ಬಂದು ಸಿಗ್ನಲಲ್ಲಿ ಸಿಗಾಕೊಂಡಿದ್ದೀವಿ ಸ್ನೇಹಿತರೆ. ಏನು ಹೇಳಿ, ವೆಲ್ಕಮ್ ಟು ಚಂಡೀಗಢ, ದ ಸಿಟಿ ಬ್ಯೂಟಿಫುಲ್ ಅಂತೆ. ಆಗೈತೆ ಹೊಡೆದ್ಬಿಟ್ಟವ್ರೆ, ಅಯ್ಯಯ್ಯೋ ಹೊಡೆದ್ಬಿಟ್ಟವ್ರೆ ಡ್ರೈವ್. ಓಕೆ, ಸೊ ಫೈನಲಿ ರೀಚ್ಡ್ ಅವರ್ ಹೋಟೆಲ್. ಹುಡುಗರು ಆಲ್ರೆಡಿ ಇಬ್ಬರು ಹೋಗ್ಬಿಟ್ಟವ್ರೆ, ನಾವು ಇವಾಗ ಹೋಗ್ತಾಯಿದ್ದೀವಿ ಜಾಲಿಯಾಗಿ. ಸೊ ಫೈನಲಿ ರೀಚ್ ಡೆಸ್ಟಿನೇಷನ್ ಸ್ನೇಹಿತರೆ. ಇವರಿಬ್ಬರು ಹೋಗ್ಬಿಟ್ಟವ್ರು ಆಲ್ರೆಡಿ ರೂಮ್ಗೆ. ಸೊ ನಮ್ಮದು ಲಗೇಜ್ ಎಲ್ಲ ತೆಗ್ದು ಇಲ್ಲಿ ಇಟ್ಟಿದ್ದೀನಿ. ಇವಾಗ ಅವರೇ ರೂಮ್ಗೆ ತೊಗೊಂಡೋಗ್ತಾರಂತೆ. ಏನಿಲ್ಲ, ರೂಮ್ಗೆ ಹೋಗೋದು, ಚೆಕ್ ಇನ್ ಆಗೋದು, ರೆಸ್ಟ್ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ದಿವಸ.